ನಮಸ್ಕಾರ. ಮಂದಾರ ಮಂಜು ಅಂತ ಮೇಕಪ್ ಆರ್ಟಿಸ್ಟ್. ನಾನು ಒಂದು 26 ವರ್ಷಗಳಿಂದ ಸಿನಿಮಾದಲ್ಲಿ ದುಡ್ದಿದ್ದೀನಿ. ಹೊಸಬರು ಸಿನಿಮಾ ಅಂದ್ಬಿಟ್ಟು ನನಗೆ ಏನಪ್ಪ ಹೇಗಿರುತ್ತೋ ಏನೋ ಅಂದ್ಕೊಂಡೆ. ಬಟ್ ಈ ಸಿನಿಮಾಗೆ ಬಂದ ಮೇಲೆ ಅನ್ನಿಸ್ತು ನಾನು ಕಲಿಯೋದು ಎಷ್ಟೋ ಇದೆ. 26 ವರ್ಷಗಳಲ್ಲಿ ನಾನು ದುಡಿದಿರೋ ಎಷ್ಟೋ ಸಿನಿಮಾಗಳಲ್ಲಿ ಈ ಸಿನಿಮಾದಲ್ಲೇ ಕಲ್ತಿದ್ದ ವಿಶೇಷಗಳು ಎಷ್ಟೊಂದಿತ್ತು. 6 ಗಂಟೆಗೆ ಮೊದಲ ಶಾಟ್ ಅಂತ ಹೇಳಿರೋ ಎಷ್ಟೋ ಡೈರೆಕ್ಟರ್ಗಳಿದ್ದಾರೆ. ಆ ಥರದ್ದು ಹೋದರೆ ಇಬ್ಬರೇ ಆ ಥರ ಇದ್ದಿದ್ದು. ಒಬ್ಬರು ಎಸ್ತಾರೇನು ಮತ್ತು ದಿನೇಶ್ ಬಾಬು. 3ನೇವರಾಗಿ ನಾನು ವಿಜಯ್ ಭಾರದ್ವಾಜ್ ಅವ್ರನ್ನ ನೋಡಿದ್ದು. 6 ಗಂಟೆಗೆ ಫಸ್ಟ್ ಶಾಟಲ್ಲಿ 6 ಗಂಟೆಗೆ ತೆಗಿಯೋರು. ಸೊ ಅಷ್ಟು ಸಿನಿಮಾಗೋಸ್ಕರ ಕಮಿಟ್ ಆಗಿದ್ರು. ಮತ್ತು ಅವ್ರ ಹತ್ರ ಒಂದು ಆನೆ ಇತ್ತು, ಬಿಳಿ ಆನೆ. ಆ ಆನೆನ ಕತ್ತೆ ಥರ ಧರಿಸ್ಕೊಂಡಿದ್ದಾರೆ. ಆ ಅಂಬಾಸಡರ್ ಕಾರ್ ಮರ್ಯಾದೆನೇ ತೆಗೆದುಬಿಟ್ರು. ಅಷ್ಟು ತುಂಬಿಕೊಂಡೋಗಿ ಯಾವುದೇ ಕೆಲಸ ಅಂದ್ರೂ ಅಷ್ಟೇ, ಆ ದೇವರ ಬೆಟ್ಟದ ಒಂದು ಲೊಕೇಶನಲ್ಲಿ ಎಷ್ಟೊಂದು ಈಸಿಯಾಗಿ ಆ ಕಾರು ಓಡಿಸ್ಕೊಂಡು ಹೋಗಿ ಏನು ಅವರು ನಮ್ಮ ಹೊರಗಡೆಯಿಂದ ಯಾರು ನೋಡಿದ್ರೆ ಡೈರೆಕ್ಟರ್ ಯಾರು ಅಂತ ಕೇಳೋರು. ನೋಡ್ರಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅವರು ಡೈರೆಕ್ಟರ್ ಅಂತ ಇದ್ವಿ. ಪಾಪ ಅವರು ಸೆಟ್ ಕೆಲಸ ಕೂಡ ಮಾಡಿದ್ದಾರೆ, ಅಡುಗೆ ಕೆಲಸ ಮಾಡಿದ್ದಾರೆ, ಎಲ್ಲವನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸಿನಿಮಾ ನಿರ್ಮಾಪಕರ ಬಗ್ಗೆ ಹೇಳೋದಾದರೆ, ಒಂದೇ ಒಂದು ಸಾಲಿನಲ್ಲಿ ಪಾರ್ವತಿಯವರು ಒಂದು ಸಂಭಾಷಣೆ ತಪ್ಪಾಗಿ ಹೇಳಿದ್ರು. ಅದು ತಪ್ಪು ಅಂತ ಇವರು ವಾದ ಮಾಡಿದ್ರು. ಮತ್ತು ಡೈರೆಕ್ಟ್ ಹೇಳಿದ್ರು ಅದು ಡಬ್ಬಿಂಗಲ್ಲಿ ಮಾಡ್ಕೊಳ್ಳೋಣ ಬಿಡಿ ಸರ್ ಅಂತ. ಡಬ್ಬಿಂಗಲ್ಲಿ ಮಾಡ್ಕೊಳ್ಳೋದಕ್ಕೆ ಬೇಡ, ಮತ್ತೆ ಆ ರೀಶೂಟ್ ಮಾಡಿಸಿದ್ರು. ಆ ಶಾರ್ಟ್ನ ಫಸ್ಟು ಮತ್ತೆ ತೆಗೆಸಿದ್ರು. ನನಗೆ ಆಗ ಗೊತ್ತಾಯಿತು ಶ್ರೀನಿವಾಸ ಅವ್ರಿಗೆ ಸಿನಿಮಾ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ ಮತ್ತು ಸಂಭಾಷಣೆಗಳ ಬಗ್ಗೆ ಎಷ್ಟೊಂದು ಹಿಡಿತದಲ್ಲಿದ್ದಾರೆ ಅಂತ. ಆಮೇಲೆ ವಿಜಯ್ ಅವರು ಒಪ್ಕೊಂಡ್ರು, ಹೌದು ಅದು ಸಂಭಾಷಣೆ ತಪ್ಪಾಗಿತ್ತು, ಸರಿ ಅಂತ ಹೇಳಿ ಒಪ್ಕೊಂಡು ಮತ್ತೆ ರೀಶೂಟ್ ಮಾಡಿಸಿದ್ರು. ಏನೇ ಆಗಲಿ ಸಿನಿಮಾ ತಂಡಕ್ಕೆ ಹೊಸ ಸಿನಿಮಾ ತಂಡ ಅನ್ನೋಂಥದ್ದು ಏನೂ ಇಲ್ಲ. ತುಂಬ ಚೆನ್ನಾಗಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ಅಕ್ಕ ತಂಗಿಯರ ಜೊತೆಯಲ್ಲಿ ನೋಡೋವಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಬನ್ನಿ, ನಮ್ಮ ಸಿನಿಮಾಗೆ ಹರಸಿ. ಮತ್ತು ಈ ಸಿನಿಮಾದಲ್ಲಿ ನನಗೆ ಇದು ನಮಗೊಂದು ಸಣ್ಣ ಪಾತ್ರ ಮತ್ತು ಕೆಲಸಗಾರನಾಗಿ ಒಬ್ಬ ಮೇಕಪ್ ಕಲಾವಿದನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಂತ, ಅಡುಗೆನೂ ಮಾಡಿದ್ದೀವಿ, ಅವಕಾಶ ಕೊಟ್ಟಂತ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.